ಪ್ರೀತಿಯ ಮಕ್ಕಳೇ, ನಾವು ನಿಮಗೆ ಇತಿಹಾಸ ಪಾಠದಲ್ಲಿ ಏನನ್ನು ಕಲಿತಿದ್ದೀವಿ? ಈಗ ನಿಮಗೆ ಮೊಟ್ಟ ಮೊದಲ ಚಾಪ್ಟರ್ ಯಾವುದು ಮಕ್ಕಳ? ಭಾರತಕ್ಕೆ ಯುರೋಪಿಯನರ ಆಗಮನ. ಯಾರ್ಯಾರು ಬಂದರು ಭಾರತಕ್ಕೆ? ಯುರೋಪಿಯನರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲಿಷ್ನರು ಬಂದರು. ಇವರಲ್ಲಿ ಹೆಚ್ಚು ಕಾಲ ಭಾರತವನ್ನು ಆಳಿದಂಥ ಯುರೋಪಿಯನ್ ಯಾರು ಅಂದ್ರೆ ಹೇಳಿ? ಬ್ರಿಟಿಷರು. ಎರಡು ಮಕ್ಕಳ, ಬ್ರಿಟಿಷರು. ಅವರಿಗೆ ಇಂಗ್ಲಿಷ್ನರು ಅಂತೂ ಸಹ ನಾವು ಕರಿತೀವಿ. ಈ ಬ್ರಿಟಿಷ್ನರು ಭಾರತಕ್ಕೆ ಬಂದು ಏನಕ್ಕೆ ಬಂದರು? ವ್ಯಾಪಾರಕ್ಕೆ ಬಂದರು. ಭಾರತದಲ್ಲಿ ಬಂದು ವ್ಯಾಪಾರ ಮಳಿಗೆಗಳನ್ನು ಸ್ಥಾಪಿಸಿದರು. ಆರು ಬಂದಿದ್ದೇನೋ ವ್ಯಾಪಾರಕ್ಕೋಸ್ಕರ. ಅವ್ರು ಮಾಡಿದ್ದೇನು ಮಕ್ಕಳ? ನಿಮಗೆಲ್ಲ ಗೊತ್ತಿದೆ. ಆಳ್ವಿಕೆಯನ್ನು ವಿಸ್ತರಣೆ ಮಾಡಿದರು. ಏನು ಮಾಡಿದರು? ನೀವು ಎರಡನೇ ಚಾಪ್ಟರ್ಲಿ, ಎರಡನೇ ಅಧ್ಯಾಯದ ಇತಿಹಾಸದಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಅವರು ಆಳ್ವಿಕೆಯನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಅಂದರೆ ಭಾರತದಲ್ಲಿ ಅಧಿಕಾರವನ್ನ ವಿಸ್ತರಿಸ್ತಾ ಹೋದ್ರು. ನಿಮಗೆ ಗೊತ್ತಿದೆ ಮಕ್ಕಳ, ಮರಾಠರನ್ನ ಅಥವಾ ಪೇಶ್ವಗಳನ್ನ ಸೋಲಿಸಿದ್ರು, ಸಿಖ್ಖರನ್ನ ಸೋಲಿಸಿದ್ರು, ಅನೇಕ ನೀತಿಗಳನ್ನ, ಅವರಿಗೆ ಬೇಕಾದಂಥ ನೀತಿಗಳನ್ನ ಜಾರಿ ತರ್ತಾರೆ. ಅವು ಯಾವ್ಯಾವ ಅಂತಲೂ ನಿಮಗೆ ಗೊತ್ತು. ಯಾವ್ಯಾವು? ಸಹಾಯಕ ಸೈನ್ಯ ಪದ್ಧತಿ ಇದನ್ನು ಜಾರಿ ತಂದರೆ ಯಾರು ಅಂತಲೂ ಗೊತ್ತು ನಿಮಗೆ. ಲಾರ್ಡ್ ವೆಲ್ಲೆಸ್ಲಿ. ರದ್ದತಿ ಸೂತ್ರ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿ ತಂದರೆ ಯಾರು ಮಕ್ಕಳ? ಲಾರ್ಡ್ ಡಾಲ್ಹೌಸಿ ತರ್ತಾನೆ. ಇದರಿಂದ ಏನಾಗುತ್ತೆ? ಅವರಿಗೆ ಸುಲಭವಾಗಿ ಭಾರತದಲ್ಲಿ ಆಡಳಿತದ ವಿಸ್ತರಣೆಯನ್ನು ಮಾಡಲಿಕ್ಕೆ, ಆಳ್ವಿಕೆಯ ವಿಸ್ತರಣೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ತದನಂತರ ವಿಸ್ತರಣೆ ಆದಮೇಲೆ ಅವು ಇನ್ನೂ ಅನೇಕ ಕ್ರಮಗಳನ್ನು ಅನುಸರಿಸಿ ಭಾರತೀಯರನ್ನ ಏನು ಮಾಡ್ತಾರಪ್ಪ ಅಂದರೆ ಇಕ್ಕಟ್ಟಿಗೆ ಸಿಗಾಕ್ಸ್ತಾರೆ. ಅಂದರೆ ಭಾರತೀಯರನ್ನ ಒಟ್ಟುಗೂಡಿಸಲು ಸಾಧ್ಯವಾಗುವಂಥ ಸ್ಥಿತಿಯನ್ನ ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದುದು ನಿಮಗೆ ಗೊತ್ತಿದೆ, ನಾನು ಹೇಳಿದ್ದೀನಿ, ಒಡೆದಾಳುವ ನೀತಿ ಇದೆ. ಅಂದರೆ ಭಾರತೀಯರನ್ನೇ ಕಚ್ಚಾಡಿಸಿ, ನಿಮಗೆ ಕೇಳಿದ್ರೆ ಗಾದೆ ಇದೆ, ಇಬ್ಬರ ನ್ಯಾಯ ಮೂರನವರಿಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಆ ರೀತಿಯಾದಂಥ ಒಡೆದಾಳುವ ನೀತಿಯನ್ನು ಜಾರಿಗೆ ತರ್ತಾರೆ. ಅಷ್ಟೇ ಅಲ್ಲದೆ ಮಕ್ಕಳ, ಯುದ್ಧ ಮತ್ತು ಸಂಧಾನದ ಕೆಲವು ಮಾರ್ಗಗಳನ್ನು ಬ್ರಿಟಿಷರು ಅನುಸರಿಸಿ ಭಾರತದಲ್ಲಿ ಆಳ್ವಿಕೆಯ ವಿಸ್ತರಣೆಯನ್ನು ಮಾಡ್ತಾರೆ. ನೋಡಿ ಎಷ್ಟು ಜಾಣರವರು, ಯಾವ ರೀತಿಯಾಗಿ ಭಾರತದ ಉದ್ದಗಲಕ್ಕೂ ತಮ್ಮ ಆಳ್ವಿಕೆಯನ್ನು ಶುರು ಮಾಡಿದರು, ಆಳ್ವಿಕೆಯನ್ನು ಪ್ರಾರಂಭ ಮಾಡಿದರು. ಅಷ್ಟೇ ಅಲ್ಲ, ಆಳ್ವಿಕೆ ಪ್ರಾರಂಭ ಮಾಡಲು ಅನುಕೂಲವಾಗಿ ಅವರಿಗೆ ಕಂದಾಯ ವ್ಯವಸ್ಥೆಯನ್ನು ಜಾರಿ ತರ್ತಾರೆ. ಅನೇಕ ಕಂದಾಯ ವ್ಯವಸ್ಥೆಯಲ್ಲಿ ಅವರಿಗೆ ಹೆಚ್ಚು ಅನುಕೂಲವಾಗುವಂತೆ ಮಾಡ್ತಾರೆ. ಜೊತೆಗೆ ನಿಮಗೆ ಇನ್ನೂ ಮುಖ್ಯವಾಗಿ ಏನು ಹೇಳ್ಬೇಕಪ್ಪ ಅಂದರೆ, ಆ ತದನಂತರ ಈ ಆಳ್ವಿಕೆಯ ನಂತರ ಅವರಿಗೆ ಅನುಕೂಲವಾಗ್ತಕ್ಕಂಥ, ಅದರಲ್ಲೂ ಭಾರತೀಯರಿಗೂ ಅನುಕೂಲವಾಗ್ತಕ್ಕಂಥ ಕೆಲವು ಒಂದು ಅನುಕೂಲಗಳನ್ನು ಅಥವಾ ಪರಿಣಾಮಗಳು ಏನಾಗ್ತವೆ ಅಂದ್ರೇನು? ವಿಸ್ತರಣೆ ಆದಮೇಲೆ ಆ ಆಡಳಿತ ವ್ಯವಸ್ಥೆಯನ್ನು ಸುಗಮಗೊಳಿಸಲಿಕ್ಕೋಸ್ಕರವಾಗಿ ಆಡಳಿತ ವ್ಯವಸ್ಥೆಗೆ ಸೂಕ್ತವಾದಂಥ ಕೆಲವು ಕ್ರಮಗಳನ್ನು ಅವರಿಗೆ ಜಾರಿ ತರ್ತಾರೆ. ಮಕ್ಕಳ, ಆ ಅಂಶಗಳೇ ಯಾವ್ಯಾವುದನ್ನು ಜಾರಿ ತರ್ತಾರೆ? ಅದಕ್ಕೆ ನಿಮಗೆ ಈ ಅಧ್ಯಾಯ 3ರಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತೇಳಿ ಒಂದು ಪಾಠ ಇದೆ ಮಕ್ಕಳ. ಅಂದರೆ ಬ್ರಿಟಿಷರು ಭಾರತದಲ್ಲಿ ಬಂದು ಯಾವ ಯಾವ ಅನುಕೂಲಗಳನ್ನು ಮಾಡಿದರು, ಯಾವ ಯಾವ ಕಾನೂನುಗಳನ್ನು ಜಾರಿ ತರ್ತಾರೆ. ಇದರ ಉದ್ದೇಶ ಒಂದೇ ಮಕ್ಕಳ, ಅವರಿಗೆ ಅನುಕೂಲ ಆಗಬೇಕು. ಭಾರತೀಯರಿಗೂ ಕೆಲವು ಸಂದರ್ಭದಲ್ಲಿ ಭಾರತೀಯರನ್ನ ಇಕ್ಕಟ್ಟಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ಜಾರಿ ತರ್ತಾರೆ. ಇದರಲ್ಲಿ ಆ ಒಂದು ಅಧ್ಯಾಯದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ಯಾವ್ಯಾವ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ಜಾರಿಗೆ ತಂದ ನೀತಿಗಳೇನು, ಅವರಿಂದ ನಮಗೇನು ಆಗ್ತಾ ಇದೆ ಅಂದರೆ, ರಾಜಕೀಯವಾಗಿ ಪ್ರಬಲ ಆಗ್ತಾ ಇಡೀ ಭಾರತವನ್ನು ತನ್ನ ಹೋಲ್ಡಿಂಗ್ ಅಥವಾ ತನ್ನ ಅಧೀನಕ್ಕೆ ಒಳಪಡಿಸಿಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಮಕ್ಕಳ. ಈ ರೀತಿಯಾಗಿ ನಾವು ಏನು ಮಾಡ್ತಾರಪ್ಪ ಅಂತಂದರೆ, ಈ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಬಗ್ಗೆ ನಾವು
ಇವತ್ತು ಇಂದಿನ ನಾವು ತರಗತಿಯಲ್ಲಿ ತಿಳಿಯೋಣ. ಅಂದ್ರೆ ಏನು? ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಕರೆಯುತ್ತೆ. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಒಂದು ಪಾಠದಲ್ಲಿ ನೋಡಿ, ಬ್ರಿಟಿಷರ ಆಳ್ವಿಕೆಯಲ್ಲಿ ಅದರಲ್ಲೂ ಭಾರತದಲ್ಲಿ ಆಳ್ವಿಕೆಯ ಸಂದರ್ಭದಲ್ಲಿ ಕೆಲವು ಪರಿಣಾಮಗಳನ್ನ ನಮಗೆ ಉಂಟಾಗುತ್ತೆ, ಅಥವಾ ಅನುಕೂಲಗಳು ಆಗ್ತವೆ, ಅನಾನುಕೂಲಗಳು ಆಗ್ತವೆ. ಅಂತಹ ಸಂದರ್ಭದಲ್ಲಿ ಯಾವ ಪರಿಣಾಮವನ್ನ ಭಾರತೀಯರ ಮೇಲೆ ಬೀರುವುದನ್ನ ನಾವು ಇತಿಹಾಸದ 3ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು ಮಕ್ಕಳ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ಪ್ರಮುಖ ಕಲಿಕಾಂಶಗಳನ್ನು ನಾವು ತಿಳ್ಕೋಬೇಕಾಗುತ್ತೆ. ಅಂದ್ರೆ ಏನು? ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ. ಯಾವ್ಯಾವುದು ಪಾಯಿಂಟ್ಗಳು? 1 ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ. ಈ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನ ಅವರು ಜಾರಿಗೆ ತರ್ತಾರೆ. ಇದರಲ್ಲಿ ಪ್ರಮುಖವಾದ ಯಾವ್ಯಾವಪ್ಪ ಅಂದ್ರೆ ನಾಗರಿಕ ಸೇವೆಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆ ಹಾಗೂ ಹೊಸದಾಗಿ ಸೃಷ್ಟಿಸಿದಂಥ ಎಲ್ಲ ಇವುಗಳ ಅಂದ್ರೆ ಅವರ ಅನುಕೂಲಕ್ಕೂ ಹೌದು, ಭಾರತೀಯರ ಅನುಕೂಲಕ್ಕೂ ಸಹ ಹೌದು. ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರಕ್ಕೆ ಬಂದ ಮೇಲೆ ಆ ನಂತರವಾಗಿ ಏನೇನು ಬದಲಾವಣೆಗಳಾದ ಭಾರತದಲ್ಲಿ ಅನ್ನೋದನ್ನ ನಾವು ಗಮನಿಸಬೇಕಾದ ಈ ಪಾಠದಲ್ಲಿ. ಒಂದು ಇದರಲ್ಲಿ ನಾಗರಿಕ ಸೇವೆಗಳು. ಇದರಲ್ಲಿ ಮಾತ್ರ ನಾಗರಿಕ ಸೇವೆಗಳು. 2 ನ್ಯಾಯಾಂಗ ವ್ಯವಸ್ಥೆ. 3ನೇದಾಗಿ 1 ಪೊಲೀಸ್ ವ್ಯವಸ್ಥೆ. ಇವುಗಳನ್ನ ಜಾರಿಗೆ ಯಾರು ಇದನ್ನ ತರಲು, ಯಾಕೆ ತಂದ್ರು ಅನ್ನೋದು ಬಹಳ ಮುಖ್ಯವಾದಂತ ಇವರು ಅಂದ್ರೆ ಭಾರತದಲ್ಲಿ ಏಕರೂಪದ ಆಡಳಿತದ ವ್ಯವಸ್ಥೆಯನ್ನ ಜಾರಿ ತರಕ್ಕೋಸ್ಕರವಾಗಿ ಹೊಸ ಆಡಳಿತ ವ್ಯವಸ್ಥೆಯನ್ನ ಜಾರಿ ತರ್ತಾರೆ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿರಬಹುದು, ಅಲ್ಲಿ ಕೆಲವು ಕಾರಣಗಳಿಂದ ಭಿನ್ನವಾದಂತ ಕೆಲವು ಏಕರೂಪದ ಕಾನೂನುಗಳು ಇರಲಿಲ್ಲ. ಇಲ್ಲಿ ಬ್ರಿಟಿಷರನ್ನೆಲ್ಲ ಒಂದುಗೂಡಿಸಲಿ ಏಕರೂಪದ ಕಾನೂನನ್ನು ಜಾರಿ ತರಕ್ಕೋಸ್ಕರವಾಗಿ ಒಂದು ರಾಜ್ಯದ ವ್ಯವಸ್ಥೆಯನ್ನ ಸರಿ ಮಾಡಲಿಕ್ಕೋಸ್ಕರವಾಗಿ ಇವನ್ನೆಲ್ಲ ತರ್ತಾರೆ. ಈ ಬಗ್ಗೆ ಆಡಳಿತವನ್ನ ಯಾವ ರೀತಿ ಆಡಳಿತ ಮಾಡಬೇಕು, ಆಡಳಿತಕ್ಕೆ ಬೇಕಾದಂಥ ಕೆಲವು ಅಂಶಗಳು ಯಾವ್ಯಾವು ಅನ್ನೋದನ್ನ ಈ ಅವರ ಆರ್ಥಿಕ ಹಿತಾಸಕ್ತಿಯನ್ನ ನೋಡಿ, ಅವರಿಗೂ ಬಹಳ ಮುಖ್ಯವಾಗಿರೋದು ಅವರ ಆರ್ಥಿಕ ಹಿತಾಸಕ್ತಿಯನ್ನ ಬಳಸ್ಕೊಳ್ಳೋಕ್ಕೋಸ್ಕರವಾಗಿ, ಅಂದ್ರೆ ಅವರ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಈ ಎಲ್ಲ ಕಾನೂನುಗಳನ್ನು ಜಾರಿ ತರ್ತಾರೆ. ಅವುಗಳಲ್ಲಿ ನೋಡಿ, ಯಾರೇ ಆಗಲಿ ಭಾರತಕ್ಕೆ ಬಂದಂಥವ್ರು ಏನಾಗಬೇಕು ಅಂದರೆ ಫಸ್ಟ್ ಅವರ ಸ್ಥಾನಮಾನಗಳನ್ನು ತುಂಬಿಕೊಳ್ಳಲಿಕ್ಕೆ ಅವರಿಗೆ ಅನುಕೂಲವಾಗ್ತಕ್ಕಂಥ ಕೆಲವು ಆಡಳಿತ ವ್ಯವಸ್ಥೆಗಳನ್ನು ಜಾರಿ ತರ್ತಾರೆ. ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಮಾಡ್ತಾರೆ, ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡ್ತಾರೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡ್ತಾರೆ. ಹೀಗೆ ಅವರು ಹಲವಾರು ವಿವಿಧ ಕಾರಣಗಳಿಂದ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ಹಿಂದೆ ಇದ್ದಂಥ ಕಾನೂನುಗಳನ್ನು ಸಡಿಲಿಸಿ ಹೊಸ ಏಕರೂಪದ ಕಾನೂನುಗಳು ಆಡಳಿತವನ್ನು ಜಾರಿಗೆ ತರ್ತದೆ. ಅವುಗಳಲ್ಲಿ ಪ್ರಮುಖವಾದವು ಯಾವುವು ಅಂತೇಳಿ ನಾವು ನೋಡೋದಾದ್ರೆ ನಾಗರಿಕ ಸೇವೆಗಳು. ಅಂದರೆ ಏನು ನಾಗರಿಕರು ಅಂದರೆ ಪ್ರಜೆಗಳಿಗೆ ಬೇಕಾದ ಕಾನೂನುಗಳು ಯಾವ್ಯಾವು, ಇದನ್ನು ಜಾರಿಗೆ ತಂದರೆ ಯಾರು ಅಂತ ನಾವು ತಿಳ್ಕೋಬೇಕಾಗ್ತಲ್ಲ. ಮೊದಲನೇದಾಗಿ ನಾಗರಿಕ ಸೇವೆಗಳು. ಇದನ್ನು ಜಾರಿಗೆ ತಂದಂತಹ ಇಂಗ್ಲಿಷರ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್ ಇದನ್ನು ಜಾರಿಗೆ ತಂದ ಮೇಲೆ ನೀವು ತರ್ತಾರೆ. ಈಸ್ಟ್ ಇಂಡಿಯಾ ಯಾಕೆ ತರ್ತಾರೆ? ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಯಾಕೆ ಬಂದಿತ್ತದು? ವ್ಯಾಪಾರಕ್ಕೋಸ್ಕರವಾಗಿ ಬಂದಂಥದ್ದು. ವ್ಯಾಪಾರ ನಡೆಸುವ ಉದ್ದೇಶದಿಂದ ಈ ನೌಕರರನ್ನ ನೇಮಕ ಮಾಡ್ತಾ ಇತ್ತು. ಈಸ್ಟ್ ಇಂಡಿಯಾ ಕಂಪನಿ ಆ ನೌಕರರನ್ನು ನೇಮಕ ಮಾಡಿ ಕಳಿಸ್ತಾ ಇತ್ತು. ಅವ್ರೇನು ಮಾಡಿದ್ರಪ್ಪ, ಈ ಪದ್ಧತಿ ಎಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾವ ಅಂದರೆ ನೌಕರರು ಕಂಪನಿಯಲ್ಲಿ ಅಧಿಕಾರಕ್ಕೆ ಸೇರಿದ ಮೇಲೆ ಅವ್ರೇನು ಮಾಡ್ತಿದ್ರಪ್ಪ ಅಂದರೆ ಖಾಸಗಿಯಾಗಿ ವ್ಯಾಪಾರವನ್ನು ಮಾಡಿಕೊಳ್ಳಲಿಕ್ಕೆ
ಶುರು ಮಾಡಿ ಹೆಚ್ಚು ಲಾಭವನ್ನು ಪಡೆಯಲಿಕ್ಕೆ ಶುರು ಮಾಡಿ. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ನಷ್ಟ ಉಂಟಾಗ್ತಾ ಇತ್ತು. ಇದನ್ನ ಮಾಡಿದ್ರು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಮಕ್ಕಳ ಈ ಅವಕಾಶವನ್ನು ಬಳಸ್ಕೊಂಡಂಥ ನೌಕರರು ಏನು ಮಾಡ್ತಾರಪ್ಪ ಅಂದರೆ ಅನೈತಿಕ ಮಾರ್ಗಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಮೋಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಏನು? ವ್ಯಾಪಾರವನ್ನು ಒಳಗೊಳಗೆ ಮಾಡ್ತಕ್ಕಂಥದ್ದು, ಹೆಚ್ಚು ಲಾಭವನ್ನು ಪಡಿತಕ್ಕಂಥದ್ದು, ಕಂಪನಿಗೆ ಹೋಗ್ತಕ್ಕಂಥ ಆರ್ಥಿಕ ನಷ್ಟ ಹೆಚ್ಚಾಗ್ತಾ. ಹೀಗಾಗಿ ಅವರು ಇದನ್ನು ಕಂಡುಹಿಡಿಯಲಿಕ್ಕೋಸ್ಕರವಾಗಿ ಏನು ಮಾಡ್ತಾರಪ್ಪ ಅಂದರೆ ಕಡು ಭ್ರಷ್ಟರಾಗ್ತಾರೆ ಅವರ ಅಧಿಕಾರಿಗಳು. ಬ್ರಿಟಿಷರ ಅಧಿಕಾರಿಗಳು ಭ್ರಷ್ಟರಾಗಿ ಈ ಒಂದು ವ್ಯವಸ್ಥೆಯನ್ನು ಏನು ಮಾಡ್ತಾರಪ್ಪ ಅಂದರೆ ಛಿದ್ರ ಕೊನೆಗೆ ಇದನ್ನು ತಡೆಗಟ್ಟಲಿಕ್ಕೋಸ್ಕರವಾಗಿ ಲಾರ್ಡ್ ಕಾರ್ನ್ವಾಲಿಸ್ ಮಾಡ್ತಾನೆ ಹೊಸ ನಾಗರಿಕ ಸೇವೆಗಳನ್ನು ಜಾರಿ ತರ್ತಾನೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ ನೌಕರರನ್ನ ಕಂಟ್ರೋಲ್ ಮಾಡೋದು. ಆಡಳಿತ ವ್ಯವಸ್ಥೆ ಅಂದ್ರೆ ಏನು? ನೌಕರನ್ನ ಯಾವುದಕ್ಕೆ ನೇಮಕ ಮಾಡಿರ್ತಾರೋ ಅವರು ಅದೇ ಇದರಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ಬೇಕು. ಇಲ್ಲ ಅಂದರೆ ಅದು ನಷ್ಟವನ್ನು ಬರೆಸೋದು. ಅದಕ್ಕೋಸ್ಕರ ಸರ್ಕಾರ ಇದನ್ನು ಕಡಿಮೆ ಮಾಡೋಕ್ಕೋಸ್ಕರ ಒಂದು ಕಾನೂನನ್ನು ಜಾರಿರುತ್ತೆ. ಏನದು? ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರೀತಾರೆ. ಅಂದರೆ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೋಸ್ಕರ ಒಂದು ಕಾನೂನನ್ನು ಜಾರಿ ತರುತ್ತೆ ಮಕ್ಕಳ. 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್, ಇಂಗ್ಲಿಷ್ನಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರಿತೀವಿ. ಇದಕ್ಕೆ ಹೆಂಗೆ ಕರಿತೀವಪ್ಪ ಅಂತಂದ್ರೆ ನಿಯಂತ್ರಣ ಕಾಯ್ದೆ ಅಂತ ಕನ್ನಡದಲ್ಲಿ ಕರಿತೀವಿ. ಹೆಂಗೆ ಕರಿತೀವಿ? ನಿಯಂತ್ರಣ ಕಾಯ್ದೆ ಅನ್ನ ಭಾರತದಲ್ಲಿ ಜಾರಿಗೊಳಿಸಿದ್ರು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಆರ್ಥಿಕವಾಗಿ ನಷ್ಟ ಉಂಟಾಗುವನ್ನ ತಡೆಗಟ್ಟಲಿಕ್ಕೋಸ್ಕರವಾಗಿ ಏನ್ ಮಾಡಿದ್ರು? ಇದನ್ನ ರೆಗ್ಯುಲೇಟಿಂಗ್ ಆಕ್ಟ್ ಅಥವಾ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ನ ಅಥವಾ ಕನ್ನಡದಲ್ಲಿ ನಿಯಂತ್ರಣ ಕಾಯಿದೆಯನ್ನು ಜಾರಿಗೆ ತರ್ತಾರೆ. ಅದು ಯಾವಾಗ ತರ್ತಾರಪ್ಪ ಅಂದ್ರೆ 1773ರಲ್ಲಿ ಜಾರಿ ತರ್ತಾರೆ. ಹೀಗಾಗಿ ಏನ್ ಮಾಡ್ತಾರೆ? ಈ ಕಾಯ್ದೆ ಹೆಸರೇ ಸೂಚಿಸುತ್ತೆ, ಕಂಟ್ರೋಲ್, ರೆಗ್ಯುಲೇಟ್ ಅಂತ ಕರಿತೀವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಆಡಳಿತವನ್ನ ನಿಯಂತ್ರಣದಲ್ಲಿ ಇರ್ತಕ್ಕಂಥದ್ದು, ಭ್ರಷ್ಟರನ್ನ ತಡೆಗಟ್ಟತಕ್ಕಂಥದ್ದು, ಆರ್ಥಿಕ ಲಾಭವನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಬರುವಂತೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ. ಇದು ಆಡಳಿತ ವ್ಯವಸ್ಥೆಯಲ್ಲಿ ಮೊಟ್ಟ ಮೊದಲಿಗೆ ಜಾರಿಗೆ ಬಂದ ಕಾಯ್ದೆ ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ. ನಂತರ ಮಕ್ಕಳ ಇದೇ ರೀತಿಯಾಗಿ ನಾವು ನೋಡೋದಾದ್ರೆ ಮತ್ತು 1800ರಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳ ಒಂದು ಹೊಸ ಆಡಳಿತ ವ್ಯವಸ್ಥೆಗೆ ಏನು ಮತ್ತೊಂದು ಕಾನೂನನ್ನು ಜಾರಿಗೆ ತರ್ತಾರೆ. ಯಾವುದು ಅಂದ್ರೆ ನಾಗರಿಕ ಸೇವೆಗೆ ಸೇರಬಯಸ್ತಕ್ಕಂಥ ಯಾವ ನಾಗರಿಕರು ಯಾವುದಾದ್ರೂ ಸೇವೆ ಕೆಲಸಕ್ಕೆ ಸೇರ್ತಕ್ಕಂಥವ್ರು ಅಂತ ಕರಿತೀವಿ. ಅವರಿಗೆ ಶಿಕ್ಷಣವನ್ನು ನೀಡಲಿಕ್ಕೋಸ್ಕರವಾಗಿ ಕಲ್ಕತ್ತಾದಲ್ಲಿ ಎಂತ ಇದ್ದಾರೆ ಫೋರ್ಟ್ ವಿಲಿಯಂ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಏನನ್ನು? ನಾಗರಿಕ ಸೇವೆಗೆ ಸೇರಬಯಸ್ತಕ್ಕಂಥ ನೌಕರರಿಗೆ ಅಥವಾ ಬಯಸುವವರಿಗೆ ಶಿಕ್ಷಣವನ್ನು ನೀಡಲಿಕ್ಕೋಸ್ಕರವಾಗಿ ಕಲ್ಕತ್ತಾದ ಬಳಿ ಇರ್ತಕ್ಕಂಥ ಫೋರ್ಟ್ ವಿಲಿಯಂ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಇದರಲ್ಲಿ ನಿರ್ದೇಶಕರು ಇದಕ್ಕೆ ಬೆಂಬಲವನ್ನು ನೀಡಲಿಲ್ಲ. ಉದ್ದೇಶ ಇಷ್ಟೇ, ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಏನು ಅಂತ. ಹಾಗಾಗಿ ಇದರ ಪರಿಣಾಮ ಏನಾಗುತ್ತಪ್ಪ ಅಂದರೆ 1853ರಲ್ಲಿ ಏನಾಗುತ್ತೆ? 1853ರವರೆಗೆ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯು ನಿರ್ದೇಶಕರೇ ಮಾಡ್ತಾ ಇದ್ರು. ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಅಥವಾ ಡೈರೆಕ್ಟರ್ಸ್ ಅಂತ ಕರಿತೀವಿ, ಅವರೇ ಇದನ್ನ ಮಾಡ್ತಾ ಇದ್ರು. ಈ ನಾಗರಿಕ ಸೇವೆಗೆ ಮಾಡ್ತಕ್ಕಂಥ ಎಲ್ಲ ಸೇವೆ ನೇಮಕಾತಿ ಯಾವುದೋ ಮುಖಾಂತರ ನಡಿಬೇಕಾಯ್ತು. ಇವತ್ತೆಲ್ಲ ಇದೆ ನಿಮ್ಗೆ ಗೊತ್ತು, KAS, IAS, IPS ಎಲ್ಲ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಇವತ್ತು ನಡೀತಾ ಇದೆ. ಇದೇ ರೀತಿಯಲ್ಲಿ ಇಂದೂ ಸಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಹೊಸದಾಗಿ ನೌಕರಿಗೆ ಸೇರ್ತಕ್ಕಂತಹ
ಸೇರಬಯಸುವವರಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಜಾರಿಗೆ ತರ್ತಾರೆ ಮಕ್ಕಳ. ಯಾವ್ದು ಹೇಳಿ? ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತಾರೆ. ಇದು ಒಂದು ಹೊಸ ಆಡಳಿತ ವ್ಯವಸ್ಥೆ ಅಂತ ಕರೀತೀವಿ. ಜೊತೆಗೆ ಬ್ರಿಟಿಷರು ಏನು ಮಾಡ್ತಾರೆ, ಭಾರತೀಯರ ಸಾಮರ್ಥ್ಯವನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರನ್ನ ಅನುಮಾನಿಸಿ ನೋಡ್ತಾರೆ. ಬ್ರಿಟಿಷರಿಗೆ ಅಂದ್ರೆ ಬರೀ ಬ್ರಿಟಿಷ್ನರನ್ನ ಆಯ್ಕೆ ಮಾಡ್ತಿದ್ರು, ಭಾರತೀಯರಿಗೆ ಇದು ಅವಕಾಶ ಇರಲಿಲ್ಲ ಅಂತ ತಿಳ್ಕೊಂಡಿದ್ರು. ಭಾರತೀಯರಿಗೆ ಸಾಮರ್ಥ್ಯ ಇತ್ತು, ಅವ್ರ ಪ್ರಕಾರ ಭಾರತೀಯರನ್ನ ಅನುಮಾನದಿಂದ ನೋಡ್ತಾ ಇರ್ತಾರೆ. ಹೀಗಾಗಿ ಇವರ ಪ್ರಯೋಜನವನ್ನು ಪಡಲಿಕ್ಕೋಸ್ಕರ ಏನು ಮಾಡ್ತಾನಪ್ಪ ಅಂದರೆ ಕಾರ್ನ್ ವಾಲಿಸ್ ಏನು ಹೇಳ್ತಾನಪ್ಪ ಅಂದ್ರೆ ಒಂದು ಮಾತನ್ನು ಹೇಳ್ತಾನೆ ಮಕ್ಕಳ, ಒಂದು ಮಾತನ್ನು ಹೇಳ್ತಾನೆ. ಮಕ್ಕಳೇ, ನೀವು ನೋಡ್ಬೋದು 1853ರಲ್ಲಿ ಈ ಒಂದು ನೌಕರರನ್ನ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಇದನ್ನು ತಡೆಗಟ್ಟಲಿಕ್ಕೋಸ್ಕರವಾಗಿ 1853 ನಂತರ ಏನು ಮಾಡ್ತಾರಪ್ಪ ಅಂದರೆ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಅದನ್ನೇ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಕರಿತೀವಿ. ಇವತ್ತಿಗೂ ಅವ್ರು ಮಾಡಿಕೊಟ್ಟಂಥ ಒಂದು ದಾರಿ ನಮಗೆಲ್ಲ ಇಂದಿನ ಮಕ್ಕಳಿಗೆ ಅಥವಾ ಇಂದಿನ ನೌಕರರಿಗೆ ಎಲ್ಲ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ನಡೆಸಿ ಅದು ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಇದೊಂದು ಮುಖ್ಯವಾದ ಆಡಳಿತ ವ್ಯವಸ್ಥೆಯನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ. ಆದರೆ ಅಷ್ಟೇ ಆಗಲಿಲ್ಲ ಮಕ್ಕಳ, ಮತ್ತೆ ಏನು ಹೇಳ್ತಾರಪ್ಪ ಅಂತಂದರೆ ಈ ಜೊತೆಗೆ ಭಾರತೀಯರ ಸಾಮರ್ಥ್ಯವನ್ನು ಅವ್ರೇನು ಮಾಡ್ತಾರೆ, ಅನುಮಾನಿಸ್ತಾರೆ ಬ್ರಿಟಿಷ್ನರು. ಅಂದರೆ ಭಾರತೀಯರಿಗೆ ಯಾರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಜಯಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಏನು ಮಾಡ್ತಾರೆ, ಅದನ್ನು ಅವರು ಅನುಮಾನಿಸಿ ನೋಡಿ ಅವನಿಗೆ ಇದ್ರ ಮುಖಾಂತರ ತರೋದ್ರಿಂದ ಭಾರತೀಯರನ್ನು ತಡೆಗಟ್ಟಬಹುದು ಅನ್ನೋ ಮನೋಭಾವವನ್ನು ಅವರು ಹೊಂದಿದ್ರು. ಅದಕ್ಕೋಸ್ಕರ ಅಲ್ಲೇನು ಮಾಡ್ತಾರೆ, ಕಾರ್ನ್ ವಾಲಿಸ್ ರೀತಿ ಹೇಳ್ತಾರೆ ಮಕ್ಕಳು. ಯಾರು ಕಾರ್ನ್ ವಾಲಿಸು? ಲಾರ್ಡ್ ಕಾರ್ನ್ ವಾಲಿಸ್. ಇವರು ಯಾರಿಗೆ ತಂದದ್ದು ಯಾವಪ್ಪ ಅಂದರೆ ನಾಗರಿಕ ಸೇವೆಗಳು ಅಥವಾ ಆಡಳಿತ ಸೇವೆಗಳು ಇವೆಲ್ಲ ಒಪ್ಪುತ್ತಾರೆ. ಇವುಗಳಲ್ಲಿ ನಾವು ಪ್ರಮುಖವಾಗಿ ನಾವು ನೋಡಿ ಅವನು ಹೇಳ್ತಾನೆ ಮಕ್ಕಳ, ಕಾರ್ನ್ ವಾಲಿಸು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ. ಏನಂತ ಹೇಳ್ತಾನೆ ಮಕ್ಕಳ? ಯಾರೇ ಮಾತನ್ನ ಹೇಳ್ತಾನೆ, ಹಿಂದೂಸ್ತಾನದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತೇಳಿ ಕರೀತಾನೆ. ಇದು ಕರೆದರೆ ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಅಂದರೆ ಇದನ್ನು ಪ್ರತಿಪಾದಿಸ್ತಾನೆ. ಅಂದರೆ ಯಾರಿಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮನೋಭಾವವನ್ನು ಅವನು ಹೊಂದಿರ್ತಾನೆ ಮಕ್ಕಳ. ಹೀಗಾಗಿ ಏನಾಗುತ್ತಪ್ಪ ಅಂದರೆ ಕೊನೆಗೆ ಇದರಿಂದಾಗಿ ಕೆಳದರ್ಜೆಯ ಉದ್ಯೋಗಗಳನ್ನು ಮಾತ್ರ ಭಾರತೀಯರಿಗೆ ಅಂದರೆ ಇದು ಕಾರಕೂನರು ಅಥವಾ ಕ್ಲರ್ಕ್ ಅಥವಾ ಡಿ ದರ್ಜೆ ನೌಕರರು ಕರಿತೀವಿ ಮಾತ್ರ ಭಾರತೀಯರಿಗೆ ಮೀಸಲಾಗಿಟ್ಟರು. ಉಳಿದಂಥ ಎಲ್ಲ ಅತ್ಯುನ್ನತ ಹುದ್ದೆಗಳನ್ನು ಯಾರು ತಗೊಂಡ್ರಪ್ಪ ಅಂದರೆ ಬ್ರಿಟಿಷ್ನರಿಗೆ ಅವಕಾಶ ಮಾಡಿಕೊಟ್ರು. ಇದರಲ್ಲೂ ಅನ್ಯಾಯವನ್ನು ಮಾಡಲಿಕ್ಕೆ ಶುರುವಾಗುತ್ತೆ. ಇದರಿಂದ ಭಾರತೀಯರಿಗೆ ಭಾಳ ನೋವಾಗುತ್ತೆ. ಇದು ಆಡಳಿತ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಂಥ ಅಂಶಗಳು. ಅದೇ ರೀತಿಯಾಗಿ ಎರಡನೇದನ್ನು ನೋಡೋಣ, ನ್ಯಾಯಾಂಗ ವ್ಯವಸ್ಥೆ. ನಿಮಗೆ ಕೇಳ್ಬೋದು, ಪ್ರಶ್ನೆಗಳನ್ನು ಕೇಳ್ತಾರೆ, ಜ್ಞಾಪಕ ಇಟ್ಟಿದ್ರೆ ಮಕ್ಕಳ. ಸ್ಪರ್ಧಾತ್ಮಕ ಪರೀಕ್ಷೆ ಜಾರಿ ತಂದರೆ ಯಾರಪ್ಪ ಅಂದರೆ ಲಾರ್ಡ್ ಕಾರ್ನ್ ವಾಲಿಸ್. ಯಾಕೆ ತಂದಪ್ಪ ಅಂತಂದರೆ ಭಾರತೀಯರಿಗೆ ಇದು ಅವಕಾಶ ಇಲ್ಲ ಅಂತೇಳಿ ಅನುಮಾನ ಪಟ್ಟು ಬ್ರಿಟಿಷ್ನರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ವ್ಯವಸ್ಥೆಯನ್ನು ತರ್ತಾರೆ. 1800ರಲ್ಲಿ ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಒಂದು ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಇದ್ರ ಉದ್ದೇಶ ಏನಪ್ಪ ಅಂದರೆ ಹೊಸದಾಗಿ ಸೇರಬಯಸುವವರಿಗೆ ಶಿಕ್ಷಣವನ್ನು ನೀಡಲಿಕ್ಕೆ. ಇದಕ್ಕಿಂತ ಮುಂಚಿತವಾಗಿ 1853ಕ್ಕಿಂತ ಮುಂಚಿತವಾಗಿ ನಾಗರಿಕರ ಸೇವೆಗಳಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಯಾರಪ್ಪ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ನಿರ್ದೇಶಕರು. ಇವರನ್ನು ತಡೆಗಟ್ಟಲಿಕ್ಕೋಸ್ಕರನೇ ಏನು ಮಾಡ್ತಾರಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ಮತ್ತೊಂದು ನ್ಯಾಯಾಂಗ ವ್ಯವಸ್ಥೆ. ಏನು ನ್ಯಾಯಾಂಗ ವ್ಯವಸ್ಥೆ? ನಮ್ಮಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತದಲ್ಲಿ ಹಲವಾರು ರಾಜರುಗಳು ಆಳ್ವಿಕೆಯನ್ನು ಮಾಡಿದ್ದಾರೆ. ಅಂದರೆ ನಮ್ಮಲ್ಲಿ ಮೊಘಲರು, ನಿಮಗೆ ಗೊತ್ತಿರ್ಬೋದು, ಮೊಘಲರ ಇಂದ ಬ್ರಿಟಿಷ್ನರಿಗೆ ಹಂತ ಹಂತವಾಗಿ
ಅಧಿಕಾರ ಹಸ್ತಾಂತರವಾಗ್ತಾ ಹೋಯಿತು. ನಿಮಗೆ ಗೊತ್ತು, ಫರುಕ್ಷಿಯಾರ್ ಇವರು ಒಂದು ಮಾಡ್ತಾರಪ್ಪ ಅಂದರೆ ದಸ್ತಕಿಗೆ ಅನುಮತಿಯನ್ನು ಕೊಡ್ತಾರೆ. ಒಂದನೇ ನಿಮಗೆ ಜ್ಞಾಪಕ ಇರೋ ಸರ್ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಅವನು ಸಹ ವ್ಯಾಪಾರದ ಮಳಿಗೆಗಳನ್ನು ತರಲಿಕ್ಕೆ ಅನುಮತಿಯನ್ನು ಕೊಡ್ತಾನೆ. ಇದೇ ರೀತಿಯಾಗಿ ಎಲ್ಲ ಮೊಘಲರಿಂದ ಬ್ರಿಟಿಷ್ನರಿಗೆ ಏನಾಗುತ್ತೆ, ಹಂತವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡ್ಕೊಳ್ತಾರೆ. ಹಸ್ತಾಂತರ ಮಾಡ್ಕೊಂಡು ಏನು ಮಾಡ್ತಾರೆ, ಈ ಒಂದು ವ್ಯವಸ್ಥೆಯಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಭಾರತಕ್ಕೆ ಬೇಕೆಂದು ಯಾರಿಂದ ಬ್ರಿಟಿಷ್ನರದನ್ನು ಬಯಸಿ ಏನು ಮಾಡ್ತಾರಪ್ಪ ಅಂದರೆ 1764ರಲ್ಲಿ ನಡೆದಂಥ ಬಕ್ಸರ್ ಕದನ ಅಂತ ಕರೀತಾರೆ. 1764ರಲ್ಲಿ ಅದು ನಡೆಯುತ್ತೆ ಬಕ್ಸರ್ ಕದನ. ಈ ಬಕ್ಸರ್ ಕದನದ ನಂತರ ಮೊಘಲ್ ಚಕ್ರವರ್ತಿಯಾದಂಥ ನಿಮಗೆ ಗೊತ್ತು ಶಾ ಆಲಂ ಸೆಕೆಂಡ್ ಅಥವಾ ಎರಡನೇ ಶಾ ಆಲಂ ಅಂತ ಕರೀತಾರೆ. ಅವನು ಬ್ರಿಟಿಷ್ನರಿಗೆ ದಿವಾನಿ ಹಕ್ಕನ್ನು ಕೊಡ್ತಾನೆ. ಮಕ್ಕಳ ದಿವಾನಿ ಅಂದ್ರೆ ಏನು ಅಂತ ನಿಮಗೆ ತಿಳ್ಕೊಂಡಿದ್ದೀರಾ? ಕಂದಾಯ ವಸೂಲಿ ಮಾಡುವ ಹಕ್ಕು ಅಂತ ಕರೀತಾರೆ. ಇದನ್ನು ಕೊಟ್ಟನೆ ಯಾರು? ಮೊಘಲ್ ದೊರೆ ಶಾ ಆಲಂ ಸೆಕೆಂಡ್ ಅಥವಾ ಎರಡನೇ ಶಾ ಆಲಂ ಅಂತ ಕರೀತಾರೆ. ಅಂದರೆ ಇದರ ಅರ್ಥ ಬ್ರಿಟಿಷ್ನರು ಭಾರತೀಯರಿಂದ ಎಲ್ಲ ಹಕ್ಕುಗಳನ್ನು ಪಡಿತಾ ಇದ್ದಾರೆ. ಭಾರತೀಯರನ್ನ ಒಗ್ಗಟ್ಟನ್ನು ಮುರಿಯೋದಕ್ಕೋಸ್ಕರ ಒಡೆದಾಡುವ ನೀತಿಯನ್ನು ಜಾರಿ ತರ್ತಾ ಇದ್ದಾರೆ. ತಂದಾದ್ಮೇಲೆ ಆದಂಥ ಏನಾಗಪ್ಪ ಅಂದರೆ ನಿಮಗೆ ಗೊತ್ತಿದ್ದು ಮೊದಲನೇದಾಗಿ ಅವರು ವ್ಯಾಪಾರಕ್ಕೆ ಬಂದ ಮೇಲೆ ಬಂಗಾಳದಲ್ಲಿ ಹೆಚ್ಚಿನ ಹಕ್ಕನ್ನು ಪಡಿತಾರೆ. ಒರಿಸ್ಸಾ, ಬಂಗಾಳ, ಬಿಹಾರದಲ್ಲಿ ಹಕ್ಕನ್ನು ಪಡಿತಾರೆ. ಮಕ್ಕಳ ಕಂದಾಯ ವಸೂಲು ಮಾಡುವ ಹಕ್ಕನ್ನು ಈ ಪ್ರಾಂತದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಗೊತ್ತು, ರಾಬರ್ಟ್ ಕ್ಲೈವ್ ಒಂದು ಜಾರಿ ತಂದಿದ್ದು ದ್ವಿಪ್ರಭುತ್ವ ಅಥವಾ ದ್ವಿಮುಖ ಸರ್ಕಾರ ಅಂತ ಕರೀತೀವಿ. ದ್ವಿಪ್ರಭುತ್ವ ಅಥವಾ ದ್ವಿಮುಖ ಸರ್ಕಾರವನ್ನು ಜಾರಿ ತಂದಿದ್ದು. ಇದನ್ನು ದ್ವಿ ಸರ್ಕಾರ ಅಂತ ಕರೀತೀವಿ. ಏನು ದ್ವಿ ಸರ್ಕಾರ ಅಂತಂದರೆ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಬ್ರಿಟಿಷರು ಪಡೆಯುವುದು, ಮತ್ತೊಂದು ಆಡಳಿತದ ವ್ಯವಸ್ಥೆಯನ್ನ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನ ಯಾರು ನೋಡ್ಕೋಬೇಕಾಯಿತು? ಅಲ್ಲಿ ರಾಜ್ಯಭಾರ ಮಾಡ್ತಕ್ಕಂತಹ ನವಾಬರು ನೋಡ್ಕೋಬೇಕಾಗಿತ್ತು ಮಕ್ಕಳ. ಇದನ್ನು ನಾವು ದ್ವಿ ಸರ್ಕಾರ ಅಥವಾ ದ್ವಿಮುಖ ಸರ್ಕಾರ ಇದನ್ನು ಜಾರಿ ತಂದರೆ ಯಾರು ನೀವು ಹೇಳಿದ್ದೆ? ರಾಬರ್ಟ್ ಕ್ಲೈವ್. ಎರಡು ಮಕ್ಕಳ ರಾಬರ್ಟ್ ಕ್ಲೈವ್. ಹೀಗಾಗಿ ಈ ಕಂದಾಯ ವಸೂಲಾತಿ, ನಾಗರಿಕ ಮತ್ತು ಅಪರಾಧ ನ್ಯಾಯಾಲಯದ ನಿರ್ವಹಣೆ ವ್ಯವಸ್ಥೆಯನ್ನು ಏನು ಮಾಡ್ತಿದ್ರಪ್ಪ ಅಂದರೆ ಭಾರತೀಯ ಅಧಿಕಾರಿಗಳಿಗೆ, ಭಾರತೀಯ ನವಾಬರಿಗೆ ನೀಡ್ತಾ ಇದ್ರು. ವಸೂಲಾದ ಕಂದಾಯ ಎಲ್ಲಿಗೆ ಹೋಗ್ತಿತ್ತು? ರಾಜ್ಯಭಾರ ಮಾಡ್ತಕ್ಕಂಥ ನವಾಬರಿಗೆ ಬರ್ತಿರಲಿಲ್ಲ ಮಕ್ಕಳ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಹೋಗ್ತಾ ಇತ್ತು. ಇದರಿಂದ ನಷ್ಟ ಯಾರಿಗಾತಂದ್ರೆ ರಾಜ್ಯಭಾರ ಯಾರು ಮಾಡ್ತಿದ್ರೋ ಆ ಅಧಿಕಾರಿಗೆ ಇದು ನಷ್ಟ ಉಂಟಾಗ್ತಾ ಹೋಯಿತು. ಕಂದಾಯದ ನಿರ್ವಹಣಾ ಆಡಳಿತ ವ್ಯವಸ್ಥೆ. ಯಾಕೆಂದರೆ ಹಣ ಮತ್ತು ಸಂಪತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೇರಬೇಕಾಗಿತ್ತು. ಆಡಳಿತ ಅಷ್ಟೇ ಭಾರತೀಯರು ನೋಡ್ಕೋಬೇಕಾಗಿತ್ತು. ಹೀಗಾಗಿ ಕ್ರಮೇಣ ಬ್ರಿಟಿಷರು ಹೆಚ್ಚು ಕೇಂದ್ರೀಕೃತವಾಗಿದ್ದು ಯಾವುದಪ್ಪ ಅಂತಂದರೆ ನ್ಯಾಯಾಂಗ ಪದ್ಧತಿಯನ್ನು ಜಾರಿ ತರಕ್ಕೆ. ಇದರ ಉದ್ದೇಶನೇ ಅಷ್ಟು. ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿ ತಂದು ಭಾರತೀಯರನ್ನ ಕಟ್ಟಾಕಬೇಕು. ಭಾರತೀಯರನ್ನ ಏನು ಮಾಡಬೇಕು ಅಂದರೆ ಸಪ್ರೆಸ್ ಅಂತ ಕರಿತೀವಿ, ಅವರನ್ನು ನಾವು ಕಂಟ್ರೋಲ್ಗೆ ಇಟ್ಕೋಬೇಕು ಅನ್ನೋ ಅಧಿಕಾರವನ್ನು ಜಾರಿ ತರ್ತಾರೆ. ಈ ಹೆಜ್ಜೆಯಿಂದ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಮೊಘಲರ ಅಧಿಕಾರವನ್ನು ಕ್ರಮೇಣವಾಗಿ ಹಿಂದಕ್ಕೆ ಸರಿಸಿ ತಾವೇ ಅಧಿಕಾರಕ್ಕೆ ಬರ್ತಾರೆ. ಬಂದಮೇಲೆ ಈ ಸಾರ್ವಭೌಮರಾದಮೇಲೆ ನಿಮ್ಗೆ ಗೊತ್ತು, ಸಾರ್ವಭೌಮತ್ವವನ್ನು ಕಿತ್ಕೊಂಡಿದ್ರು, ನಮ್ಮ ಪರಮಾಧಿಕಾರವನ್ನು ಕಿತ್ಕೊಂಡಿದ್ರು ಭಾರತೀಯರು. ಇದನ್ನು ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿ ತರ್ತಾರೆ. ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿ ತರ್ತಾರೆ. ಯಾರಾಗಲೇ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿ ತಂದರೆ 1772ರಲ್ಲಿ ಗವರ್ನರ್ ಜನರಲ್ ಆಗಿ ಬಂದಂತಹ ನಿಮಗೆ ವಾರ್ನ್ ಹೇಸ್ಟಿಂಗ್ಸನು ಗವರ್ನರ್ ಜನರಲ್ ಆಗಿ 1772ರಲ್ಲಿ ಬರ್ತಾರೆ. 1772ರಲ್ಲಿ ವಾರ್ನ್ ಹೇಸ್ಟಿಂಗ್ಸ್. ಈ ವಾರ್ನ್ ಹೇಸ್ಟಿಂಗ್ಸ್ ಏನು ಮಾಡ್ತಾರಪ್ಪ ಅಂದರೆ ಹೊಸ ಯೋಜನೆಯನ್ನು ಜಾರಿ ಮಾಡ್ತಾರೆ. ಏನು ಅದು ಹೊಸ ಯೋಜನೆ ಅಂತ ಕೇಳಿದ್ರೆ, ಪ್ರತಿ ಜಿಲ್ಲೆಯಲ್ಲಿ 2 ಬಗೆಯ ನ್ಯಾಯಾಲಯಗಳನ್ನು ಜಾರಿ ತರೋದು. ಪ್ರತಿ ಜಿಲ್ಲೆಗಳಲ್ಲಿ 2 ಬಗೆಯ ನ್ಯಾಯಾಲಯಗಳನ್ನು ಜಾರಿ ತಕ್ಕಂಥದ್ದು. ಅದರಲ್ಲಿ ಒಂದು ನಿಮಗೆ ಜ್ಞಾಪಕ ಇಟ್ಕೋಬೇಕು,
ಒಂದು ನೋಡು, ನಾಗರಿಕ ನ್ಯಾಯಾಲಯ ಅಂತ ಒಂದು. ಎರಡನೇದಾಗಿ ಫೌಜ್ದಾರಿ ಅದಾಲತ್. ಫೌಜ್ದಾರಿ ಅದಾಲತ್ ಅಂತಂದ್ರೆ ಏನಿಲ್ಲ ಮಕ್ಕಳಲ್ಲಿ, ಅಪರಾಧ ನ್ಯಾಯಾಲಯಗಳು ಅಂತ ಕರಿತೀವಿ. ಈಗಲೂ ಸಹ ಜಿಲ್ಲಾ ನ್ಯಾಯಾಲಯಗಳಿದ್ದಾವೆ, ತಾಲೂಕು ನ್ಯಾಯಾಲಯಗಳಿದ್ದಾವೆ. ಅಲ್ಲೂ ಸಹ ಅಪರಾಧ ನ್ಯಾಯಾಲಯ ಮತ್ತು ನಾಗರಿಕ ನ್ಯಾಯಾಲಯಗಳನ್ನು ಇವತ್ತು ಸಹ ನಾವು ನೋಡ್ಬೋದು ಮಕ್ಕಳ. ಹೀಗಾಗಿ ನಾವೇನು ಮಾಡಬೇಕು ಅಂತಂದರೆ, ಹೀಗೆ ಮಕ್ಕಳ ಪೊಲೀಸ್ ವ್ಯವಸ್ಥೆಗೆ ಪೂರ್ಣವಾಗಿ ಒಂದು ನ್ಯಾಯಾಂಗ ವ್ಯವಸ್ಥೆಯಿಂದ ಜಾರಿ ತಂದಾನೆ ವಾರ್ನ್ ಹೇಸ್ಟಿಂಗ್ಸ್ ಅಂತ ಕರೀತೀವಿ. ಈ ವಾರ್ನ್ ಹೇಸ್ಟಿಂಗ್ಸ್ ಜಾರಿ ತಂದದ್ದು 2 ನ್ಯಾಯಾಲಯಗಳು. ಒಂದು ನಾಗರಿಕ ನ್ಯಾಯಾಲಯ, ಇನ್ನೊಂದು ಫೌಜ್ದಾರಿ ಅದಾಲತ್ ಅಂತ ಕರಿತೀವಿ. ಹೆಂಗ್ ಕರಿತೀವಿ ಮಕ್ಕಳ? ಫೌಜ್ದಾರಿ ಅದಾಲತ್. ಹಂಗಂದ್ರೆ ಏನು? ಅಪರಾಧ ನ್ಯಾಯಾಲಯಗಳು ಕರಿತೀವಿ. ಒಂದು ದಿವಾನಿ ಅದಾಲತ್, ಮತ್ತೊಂದು ಫೌಜ್ದಾರಿ ಅದಾಲತ್. ದಿವಾನಿ ಅದಾಲತ್ ಅಂತಂದ್ರೆ ನಾಗರಿಕ ನ್ಯಾಯಾಲಯ ಅಂತ ಕರಿತೀವಿ. ಫೌಜ್ದಾರಿ ಅದಾಲತ್ ಅಂತಂದ್ರೆ ಹೆಂಗ್ ಕರಿತೀವಪ್ಪ ಅಂದ್ರೆ ಅಪರಾಧ ಅಂದ್ರೆ ಅಪರಾಧ ಮಾಡುವಂಥವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೋಸ್ಕರ ಅಪರಾಧ ನ್ಯಾಯಾಲಯಗಳನ್ನ ಕ್ರೈಮ್ ಅಂತ ಕರಿತೀವಿ. ಯಾರು ಅಪರಾಧವನ್ನು ನಡೆಸುತ್ತಿದ್ರೋ ಅವರಿಗೆ ಈ ಒಂದು ಶಿಕ್ಷೆಯನ್ನು ಕೊಡ್ತಿದ್ರು ಅಂತ ನ್ಯಾಯಾಲಯಗಳನ್ನು ಸಹ ನ್ಯಾಯಾಂಗ ವ್ಯವಸ್ಥೆಯ ಅಭಿವೃದ್ಧಿಗೋಸ್ಕರವಾಗಿ 2 ರೀತಿಯ ಒಂದು ನ್ಯಾಯಾಂಗಗಳನ್ನು ಜಾರಿ ತಂದವನು ಯಾರಪ್ಪ ಅಂದರೆ ವಾರ್ನ್ ಹೇಸ್ಟಿಂಗ್ಸ್. ಎಷ್ಟರಲ್ಲಿ ಅಂತಂದರೆ 1772. ಹೀಗಾಗಿ ಈ ಸಂದರ್ಭದಲ್ಲಿ ಯಾವ ರೀತಿ ನ್ಯಾಯವನ್ನು ಕೊಡ್ತಾ ಇದ್ರು ಅಂತಂದ್ರೆ, ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ, ಮುಸ್ಲಿಮರಿಗೆ ಯಾವ ರೀತಿ ಕೊಡ್ತಾ ಇದ್ರಪ್ಪ ಅಂತಂದ್ರೆ ಮಕ್ಕಳ ಅರಿಯತ್ ಕಾನೂನುಗಳ ಮುಖಾಂತರವಾಗಿ ಕರಿತೀವಿ. ಅರಿಯತ್ ಕಾನೂನುಗಳ ಮುಖಾಂತರವಾಗಿ ನ್ಯಾಯವನ್ನು ಒದಗಿಸಿ ಕೊಡ್ತಾ ಇದ್ರು. ಹಾಗೆ ಯಾವ ರೀತಿ ಫಸ್ಟ್ ಮೊದಲು ವಿಚಾರಣೆಯನ್ನು ನಡೆಸಿ ನ್ಯಾಯಾಲಯದಲ್ಲಿ ನ್ಯಾಯವನ್ನು ತೀರ್ಪನ್ನು ಕೊಡ್ತಾ ಇದ್ರು. ಹಿಂದೂಗಳಿಗೆ ಯಾವ ರೀತಿ ಕೊಡ್ತಾ ಇದ್ರಪ್ಪ ಅಂತಂದ್ರೆ ನಿಮಗೆ ಹೇಳಿದೆ ಈಗ, ಅವರು ಹಿಂದೂ ಶಾಸ್ತ್ರಗಳ ಪ್ರಕಾರವಾಗಿ ಕೊಡ್ತಾರೆ. ಮುಸ್ಲಿಮರಿಗೆ ಯಾವ ರೀತಿಯಪ್ಪ ಅಂತಂದರೆ ಅಲ್ಲಿ ಏನಾಗ್ತಾರಪ್ಪ ಅಂತಂದರೆ ಅವರಿಗೆ ಮುಸ್ಲಿಮರಿಗೆ ಅರಿಯತ್ ಕಾನೂನು ಅಂತ ಕರೀತಾರೆ. ಹೀಗೆ ಈ ಪ್ರಕರಣಗಳು ಬಂದಾಗ ಎಲ್ಲರಿಗೂ ಇಸ್ಲಾಂ ಕಾನೂನು ಮತ್ತು ಅನುಸಾರ ಹಿಂದೂಗಳಿಗೆ ಹಿಂದೂ ಕಾನೂನು ಅನುಸಾರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕ್ರಮೇಣ ಏನು ಮಾಡ್ತಾರಪ್ಪ ಬ್ರಿಟಿಷ್ನರು ಏನು ಮಾಡ್ತಾರೆ, ನಾಗರಿಕ ನ್ಯಾಯಾಲಯಗಳಲ್ಲಿ ಕೆಲವು ಅದರಲ್ಲಿ ಯಾರನ್ನು ನೇಮಕ ಮಾಡ್ತಿದ್ರು ಅಂತ ನೆನ್ಪಿಟ್ಕೋಬೇಕು ಮಕ್ಕಳ. ಯುರೋಪಿನ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾ ಇದ್ರು ಅವರು, ಭಾರತೀಯರನ್ನಲ್ಲ. ಇದರಲ್ಲೂ ನ್ಯಾಯ ಆಗ್ತಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯರಿಗೆ ಈ ರೀತಿ ಅನ್ಯಾಯವನ್ನು ಮಾಡ್ತಾ ಇತ್ತು. ಇಲ್ಲಿ ಈ ನಿಯಮಗಳ ಪ್ರಕಾರವಾಗಿ ಭಾರತೀಯರನ್ನು ಮಾಡಬೇಕಾಗಿತ್ತು. ಆದರೆ ಯುರೋಪಿಯನ್ ನ್ಯಾಯಾಧೀಶರನ್ನ ನ್ಯಾಯಾಲಯಗಳಲ್ಲಿ ಜಿಲ್ಲಾಧಿಕಾರಿಗಳನ್ನಾಗಿ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಆಡಳಿತ ವ್ಯವಸ್ಥೆಯನ್ನು ಜಾರಿ ತಂದರು. ಅಂದರೆ ಅಪರಾಧ ನ್ಯಾಯಾಲಯಗಳಲ್ಲಿ ಏನು ಮಾಡ್ತಿದ್ರು, ಮತ್ತೊಂದು ರೀತಿ ಅಂತಂದರೆ ಕಾಜಿಗಳ ಅಧೀನದಲ್ಲಿ ಇರ್ತಿದ್ರು. ಕಾಜಿಗಳ ಅಧೀನದಲ್ಲಿ ಯುರೋಪಿಯನ್ನರು ಇದನ್ನೆಲ್ಲ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ರು. ಅಂದರೆ ಅಪರಾಧ ನ್ಯಾಯಾಲಯಗಳು ಕಾಜಿಗಳ ಆಡಳಿತ ಹಂತದಲ್ಲಿ ಇರ್ತಿದ್ರು, ಅಂದರೆ ಅಧೀನದಲ್ಲಿ ಇರ್ತಿದ್ರು. ಈ ರೀತಿಯಾಗಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ಸಹ ಯುರೋಪ್ನರಾಗ್ತಿದ್ರು, ಮೇಲ್ವಿಚಾರಣೆಯನ್ನು ಸಹ ಯುರೋಪ್ನಲ್ಲಿ ನೋಡ್ಕೊಳ್ತಿದ್ರು. ನಮ್ಮಲ್ಲಿ ಅಪರಾಧ ನ್ಯಾಯಾಲಯ ಮಾತ್ರ ಕಾಜಿಗಳ ಅಧೀನದಲ್ಲಿ ಇರ್ತಿದ್ರು. ಈ ರೀತಿಯಾದ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿ ತಂದರೆ ಯಾರಪ್ಪ ಅಂದರೆ ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್ ಅಂತ ಕರಿತೀವಿ. ಅದೇ ರೀತಿ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಸಹ ಜಾರಿಗೆ ತಂದರೆ, ಏನು ಪೊಲೀಸ್ ವ್ಯವಸ್ಥೆ? ಇವತ್ತು ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ. ಯಾಕೆ? ಪ್ರಜೆಗಳ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಪೊಲೀಸ್ ವ್ಯವಸ್ಥೆ ಬೇಕು. ಆಂತರಿಕ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಜಾರಿ ತರಲಿಕ್ಕೋಸ್ಕರ ಪೊಲೀಸ್ ವ್ಯವಸ್ಥೆ ಬೇಕು. ಹಾಗಾಗಿ ಕಾಪಾಡುವ ಜವಾಬ್ದಾರಿಯನ್ನು ಗೊತ್ತಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಪೊಲೀಸ್ನವರು. ಆರಕ್ಷಕ ಠಾಣೆಗಳು ಅಂತೇಳಿ ಎಲ್ಲ ಕಡೆಯಲ್ಲೂ ನಮ್ಮದು ಸಹ ಇದೆ ಮಕ್ಕಳ. ಹೀಗಾಗಿ ಈ ಪೊಲೀಸ್ ಆಡಳಿತ ವ್ಯವಸ್ಥೆಯನ್ನು ಜಾರಿ ತಂದನು ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್ ಪೊಲೀಸ್ ವ್ಯವಸ್ಥೆಯ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದಾನೆ.
ಮತ್ತೊಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಮಕ್ಕಳ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅದರ ಮಕ್ಕಳ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇವತ್ತಿನ SP ಅಂತ ಕರಿತೀವಿ. ಜಿಲ್ಲೆಯ ಆಡಳಿತವನ್ನು ನೋಡ್ತಕ್ಕಂಥ ಸೂಪರಿಂಟೆಂಡೆಂಟ್ ಆಫ್ ಜಿಲ್ಲಾ ರಕ್ಷಣಾ ವರಿಷ್ಠಾಧಿಕಾರಿ ಅಂತ ಕರಿತೀವಿ. ಜಿಲ್ಲಾ ರಕ್ಷಣಾ ವರಿಷ್ಠಾಧಿಕಾರಿ ಅಂತ ಕರಿತೀವಿ. ಈ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ ಲಾರ್ಡ್ ಕಾರ್ನ್ ವಾಲಿಸ್. ಹೀಗೆ 1793ರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಿ ಠಾಣೆಗಳನ್ನು ಕೊತ್ವಾಲರ ಆಡಳಿತಕ್ಕೆ ಒಳಪಡಿಸ್ತಾರೆ. ಕೊತ್ವಾಲರ ಆಡಳಿತದ ಅಧೀನದಲ್ಲಿ ಇದ್ದಂಥ ಕೆಲವು ಹಳ್ಳಿಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಚೌಕಿದಾರರ ಅಧೀನ, ಅಂದರೆ ಏನು, ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡ್ತಾ ಹೋಗ್ತಾರೆ. SP ಆದಮೇಲೆ ನಾವೇನು ಮಾಡ್ತೀವಿ, ಅಲ್ಲಿ ಸಂಬಂಧಪಟ್ಟಂತಹ ಅಲ್ಲಿ ಕೊತ್ವಾಲರಾದ್ಮೇಲೆ ಯಾರು, ಚೌಕಿದಾರರು ಅಂತ ಕರಿತೀವಿ. ಹೀಗೆ ಅವರ ಅಧೀನದಲ್ಲಿರುವಂತೆ ಮಾಡ್ತಕ್ಕಂಥದ್ದು. ಕೊತ್ವಾಲರ ಕೆಲಸ ಏನಪ್ಪ ಅಂದರೆ ಹಳ್ಳಿಗಳ ಮಟ್ಟದಲ್ಲಿ ಯಾರು ಕಳ್ತನ ಮಾಡ್ತಾರೆ, ಯಾರು ಅಪರಾಧವನ್ನು ಮಾಡ್ತಾರೆ, ಮತ್ತು ದರೋಡೆಗಳನ್ನು ಮಾಡ್ತಾರೆ, ಅವರಿಗೆ ಶಿಕ್ಷೆಯನ್ನು ನೀಡತಕ್ಕಂಥದ್ದು ಮತ್ತು ಅವರನ್ನು ಹಿಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಈ ಒಂದು ನಿಯಂತ್ರಣದ ಜವಾಬ್ದಾರಿಯನ್ನು ಈ ಕೊತ್ವಾಲರಿಗೆ ಕೊಡ್ತಾರೆ ಮಕ್ಕಳ. ಈ ರೀತಿಯಾಗಿ ಅನೇಕ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ಹೊಸ ಆಡಳಿತ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ ಮಕ್ಕಳ. ಅವೆಲ್ಲವೂ ನಾವು ಇವತ್ತು ನೋಡಿ ನಾವು ಮುಂದಿನ ಅಧ್ಯಾಯದಲ್ಲಿ ಮುಂದುವರಿಸೋಣ ಮಕ್ಕಳ.